ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರ್ಗ್ಯಧಾಮ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಸಮ್ಮರ್ ಈಸ್ ದ ಸೀಸನ್ ಆಫ್ ವಾರ್ಮ್ತ್ ಆ್ಯಂಡ್ ಫನ್ ಡೇಸ್ ಅಂತ ಹೇಳ್ತೀವಿ, ಸ್ಪೆಷಲಿ ಫಾರ್ ಕಿಡ್ಸ್. ಎಟ್ ದ ಸೇಮ್ ಟೈಮ್ ಕ್ಲೈಮೇಟಲ್ಲಿ ಕೂಡ ತುಂಬ ಚೇಂಜಸ್ ಬರುತ್ತೆ ಎನ್ವಿರಾನ್ಮೆಂಟಲ್ಲಿ. ಸೊ ಇನ್ಕ್ರೀಸ್ಡ್ ಹ್ಯುಮಿಡಿಟಿ ಇರುತ್ತೆ, ತುಂಬ ಸೆಕೆ ಇರುತ್ತೆ, ತುಂಬ ಬಿಸಿಲು ಇರುತ್ತೆ, ಆ್ಯಂಡ್ ಆಲ್ಸೋ ಆಲ್ ಬಿಕಾಸ್ ಆಫ್ ದ ಇನ್ಕ್ರೀಸ್ಡ್ ಯು ವಿ ರೇಸ್ ಅಂತ ಹೇಳ್ತೀವಿ. ಸೊ ಔಟ್ಸೈಡ್ ಕ್ಲೈಮೇಟಲ್ಲಿ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಬಾಡಿ ಕೂಲ್, ಅಂದರೆ ನಮ್ಮ ದೇಹವನ್ನು ನಾವು ತಂಪಾಗಿಡೋದಕ್ಕೆ ಪ್ರಯತ್ನ ಮಾಡಬೇಕು, ಎಸ್ಪೆಷಲಿ ಬೇಸಿಗೆಯಲ್ಲಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಮಜ್ಜಿಗೆ ಬಗ್ಗೆ, ಬಟರ್ ಮಿಲ್ಕ್ ಬಗ್ಗೆ ನಾವು ತುಂಬ ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಸೊ ನಾವು ಟುಡೇ ಐ ವಿಲ್ ಟೆಲ್ ಯು ಅಬೌಟ್ ದ 5 ಟೈಪ್ಸ್ ಆಫ್ ಡ್ರಿಂಕ್ಸ್, ಅಂದರೆ 5 ತಂಪಾದ ಪಾನೀಯಗಳು, ಅದು ನ್ಯಾಚುರಲಿ ಗಿಫ್ಟೆಡ್ ಬೈ ದ ನೇಚರ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಕಲಬೆರಕೆ ಅಲ್ಲ, ಏನೂ ಅಲ್ಲ. ಸೊ ನ್ಯಾಚುರಲಿ ಗಿಫ್ಟೆಡ್ ಬೈ ದ ನೇಚರ್ ಅಂತ ಹೇಳ್ತೀವಿ. ಸೊ 5 ಟೈಪ್ಸ್. ವಾಟ್ ಆರ್ ದೋಸ್? ಫಸ್ಟ್ ಒನ್ ಈಸ್ ಬಾರ್ಲಿ ವಾಟರ್. ಸೆಕೆಂಡ್ ಒನ್ ಈಸ್ ಚಿಯಾ ಸೀಡ್ಸ್, ಅಂದರೆ ಕಾಮಕಸ್ತೂರಿ ಬೀಜ, ಅದರ ನೀರು. ಥರ್ಡ್ ಒನ್ ಈಸ್ ಲೆಮನ್ ವಾಟರ್. ಫೋರ್ತ್ ಒನ್ ಈಸ್ ಮಿಂಟ್ ವಾಟರ್. And fifth one is cucumber water. These are the 5 types of drinks which keeps your body cool always. First, barley water. Barley water contains, barley water anta bandaga idರಲ್ಲಿ it is rich in fiber anta ಹೇಳ್ತೀವಿ, ಸ್ಪೆಷಲಿ ಗ್ಲುಕೋ ಫೈಬರ್ ಅಂತ ಹೇಳ್ತೀವಿ. and also it is rich in low density lipoprotein, which in turns it contains omega 3 fatty acids. ಸೊ ದಿಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನು ಕೆಲಸ ಮಾಡುತ್ತೆ ಅಂತ ಅಂದರೆ ಇಟ್ ಲೋವರ್ಸ್ ಯುವರ್ ಕೊಲೆಸ್ಟ್ರಾಲ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಆನ್ ದ ಹೋಲ್ ಇಟ್ ಈಸ್ ವೆರಿ ಬೆನಿಫಿಷಿಯಲ್ ಟು ಯುವರ್ ಬಾಡಿ. ಸೊ ಆ್ಯಸ್ ಇಟ್ ಈಸ್ ರಿಚ್ ಇನ್ ಫೈಬರ್, ಸೊ ಬಾರ್ಲಿ ವಾಟರ್ ಈಸ್ ದ ಫಸ್ಟ್ ಪ್ರಿಫರೆನ್ಸ್ ಇನ್ ದ ಸಮ್ಮರ್. ಸೆಕೆಂಡ್ ಇಸ್ ಚಿಯಾ ಸೀಡ್ಸ್, ಅಂದರೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತೀವಿ. ಕಾಮಕಸ್ತೂರಿ ಬೀಜನ ನಾವು ಯಾವಾಗಲೂ ಡ್ರೈ ಆಗಿ ತಗೋಬಾರ್ದು. ವೇಸ್ ವಿ ಶುಡ್ ಕೀಪ್ ದಿಸ್ ಸೋಕ್ಡ್ ಇನ್ ವಾಟರ್ ದ್ಯಾನ್ ಯು ಸ್ಟಾರ್ಟ್ ಟೇಕಿಂಗ್ ದಿಸ್. ರಾತ್ರಿ ಇದನ್ನು 1 ಸ್ಪೂನು 1 ಕಪ್ ಆಫ್ ವಾಟ್ರಲ್ಲಿ ನೆನೆಸಿಡಿ, ಅಥವಾ ಇದನ್ನು ಮಿನಿಮಮ್ ಸೋಕ್ ಮಾಡಬೇಕು ಅಂದರೆ 1 ಅವರ್ ಮಿನಿಮಮ್. ನೀವು ರಾತ್ರಿ ಆಗಲ್ಲ ಅಂದರೆ 1 ಅವರ್ ಮಿನಿಮಮ್, ಯಾವಾಗ ಬೇಕಾದರೂ ಅವಾಗ ಸೋಕ್ ಮಾಡಿಬಿಟ್ಟು 1 ಅವರ್ ಆದಮೇಲೆ ಅದು ಸ್ವೆಲ್ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಮೋರ್ ಹೈಡ್ರೇಟೆಡ್, ವಿಚ್ ಕಂಟೈನ್ಸ್ ಮೋರ್ ನ್ಯೂಟ್ರಿಷನಲ್ ವ್ಯಾಲ್ಯೂ ವೆನ್ ಇಟ್ ಬಿಕಮ್ಸ್ ಹೈಡ್ರೇಟೆಡ್. ಸೊ ಚಿಯಾ ಸೀಡ್ಸನ್ನು ನಾವು ಯೂಶ್ವಲಿ ಆ್ಯಸ್ ಇಟ್ ಈಸ್ ರಿಚ್ ಇನ್ ಫೈಬರ್, ಇಟ್ ಏಡ್ಸ್ ದ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ವಿ ಯೂಸ್ ದಿಸ್ ಇನ್ ದ ಪೇಷಂಟ್ಸ್ ಡ್ಯೂರಿಂಗ್ ವೇಟ್ ಲಾಸ್ ಅಂತ ಹೇಳ್ತೀವಿ, ಫಾರ್ ದ ಡಯಾಬಿಟಿಕ್ ಪೀಪಲ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಸ್ಪೆಷಲಿ ಆಂಗ್ಸೈಟಿ ಡಿಸಾರ್ಡರ್ಸಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಗುಡ್ ಪ್ರಾಡಕ್ಟ್ ಡ್ಯೂರಿಂಗ್ ದ ಸಮ್ಮರ್ ಅಂತ ಹೇಳ್ತೀವಿ. ಆ್ಯಂಡ್ ಇದನ್ನು ಹೇಗೆ ತೊಗೋಬೋದು? ಇದನ್ನು ಲೆಮನ್ ವಾಟ್ರಲ್ಲಾದರೂ ತೊಗೊಳ್ಳಿ, ಅಥವಾ ಹಾಗೇ ನೀವು ನೀರನ್ನು ಸೋಕ್ ಮಾಡಿಬಿಟ್ಟು 1 ಗ್ಲಾಸ್ ಆಫ್ ನಾರ್ಮಲ್ ಟೆಂಪ್ರೇಚರ್ ವಾಟ್ರಲ್ಲಿ ಕೂಡ ಇದನ್ನು ಸ್ವಲ್ಪ ಕಲ್ಸಕ್ಕರೆ ಹಾಕಿ ಕೂಡ ಇದನ್ನು ನೀವು ತೊಗೋಬೋದು. ಥರ್ಡ್ ಇಸ್ ಲೆಮನ್ ವಾಟರ್ಸ್. ಲೆಮನ್ ವಾಟರ್ ನಿಮಗೆಲ್ಲರಿಗೂ ಗೊತ್ತು, ಲೆಮನ್ ಕಂಟೈನ್ಸ್ ಅ ಸಿಟ್ರಸ್, ಮೀನ್ಸ್ it contains a cleansing property. Citrus is a cleansing property. So it cleanses your body, one thing, and it is rich in vitamin C. ಸೊ ಇದನ್ನು ನಾವು ಲೆಮನ್ ವಾಟರ್ ನ್ಯಾಚುರಲಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ, ಲೆಮನ್ ವಾಟರ್ ತೊಗೊಳ್ಳಿ. ಇದರಲ್ಲಿ ಕೂಡ ನೀವು ಚಿಯಾ ಸೀಡ್ಸನ್ನು ಮಿಕ್ಸ್ ಮಾಡಿ ಕೂಡ ತೊಗೋಬೋದು. ಸೊ ಬೋತ್ ಕಾಂಬಿನೇಷನ್ ಇಟ್ ಹೆಲ್ಪ್ಸ್ ಮೋರ್ ಟು ಯುವರ್ ಬಾಡಿ. ಆ್ಯಂಡ್ ಲೆಮನ್ ವಾಟರ್ ನಿಮಗೆ ಯೂಶ್ವಲಿ ನಾವು ಕಿಡ್ನಿ ಸ್ಟೋನ್ಸಲ್ಲೂ ಕುಡಿಯೋಕ್ಕೆ ಹೇಳ್ತೀವಿ, ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸಲ್ಲೂ ಕೂಡ ನಾವು ಇದನ್ನು ಕುಡಿಯೋಕ್ಕೆ ಹೇಳ್ತೀವಿ. ಫೋರ್ತ್ ಒನ್ ಈಸ್ ಮಿಂಟ್ ಲೀವ್ಸ್ ಅಂತ ಹೇಳ್ತೀವಿ, ಮಿಂಟ್ ವಾಟರ್. ಮಿಂಟ್ ವಾಟರ್ ಇಟ್ ಈಸ್ ರಿಚ್ ಇನ್ ಐರನ್, ರಿಚ್ ಇನ್ ಪೊಟ್ಯಾಷಿಯಮ್, ಆ್ಯಂಡ್ ಇಟ್ ಈಸ್ ರಿಚ್ ಇನ್. ಸೊ ನಾವು ಇದನ್ನು ಹೇಗೆ ತೊಗೋಬೇಕು? ಮಿಂಟ್ ಈಸ್ ಅ ನ್ಯಾಚುರಲ್ ಕೂಲೆಂಟ್ ವಿಚ್ ಇಸ್ ಗಾಡ್ ಗಿಫ್ಟೆಡ್. ಸೊ ನ್ಯಾಚುರಲ್, ನಾವು ಇದನ್ನು ಪುದೀನ, ಮಿಂಟ್ ಮೀನ್ಸ್ ಪುದೀನ, ನಾವು ಇದನ್ನು ಹೇಗೆ ತೊಗೋಬಹುದು? 1 ಗ್ಲಾಸ್ ಆಫ್ ವಾಟ್ರಲ್ಲಿ ಒಂದು 10 ಮಿಂಟ್ ಎಲೆ, ಅಂದರೆ ಪುದೀನ ಎಲೆನ ನಾವು ಅದನ್ನು ಕಟ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಹಾಕಿ ಒಂದು 10 ನಿಮಿಷ ಅದನ್ನು ಸೋಕ್ ಮಾಡೋಕ್ಕೆ ಬಿಟ್ಟು ಆಮೇಲೆ ಅದರಲ್ಲಿ ಹನಿ ಹಾಕೊಂಡಾದರೂ ಕುಡಿಬೋದು, ಇಲ್ಲ ಅಂದರೆ ಕಲ್ಸಕ್ಕರೆ ಹಾಕೊಂಡಾದರೂ ಕುಡಿಬೋದು. ಸೊ ದಿಸ್ ಈಸ್ ಅ ಮಿಂಟ್ ಡ್ರಿಂಕ್ ಅಂತ ಹೇಳ್ತೀವಿ, ಮಿಂಟ್ ವಾಟರ್. ಅಥವಾ ನೀವು ಇದನ್ನು ಲೆಮನ್ ವಾಟರಲ್ಲಿ ಕೂಡ ಮಿಕ್ಸ್ ಮಾಡಿ, ಅಥವಾ ಇಂಪಾರ್ಟೆಂಟ್ ಥಿಂಗ್ ಬಟರ್ ಮಿಲ್ಕಲ್ಲಿ ಕೂಡ ಇದು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇಟ್ ಈಸ್ ಮೋರ್ ಬೆನಿಫಿಷಿಯಲ್ ಟು ಯುವರ್ ಬಾಡಿ. ಲಾಸ್ಟ್ ಇಸ್ ಕುಕುಂಬರ್ ವಾಟರ್ ಅಂತ ಹೇಳ್ತೀವಿ. ಕುಕುಂಬರ್ ಎಲ್ರಿಗೂ ಗೊತ್ತಿದ್ದಾಗೆ ಇಟ್ ಈಸ್ ಅ ವೆಜಿಟೇಬಲ್ ವಿಚ್ ಕಂಟೈನ್ಸ್ ಅ ಮೋರ್ ಅಮೌಂಟ್ ಆಫ್ ವಾಟರ್ ಅಂತ ಹೇಳ್ತೀವಿ ನಾವು. ಸೊ ಇಟ್ ಈಸ್ ಅ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್. ಇಟ್ ಕಂಟೈನ್ಸ್ vitamin B and vitamin K and lots of minerals. Cucumber contains lots of minerals. So now basically, so cucumber should be taken in a daily basis in any type. Solid allu kuda tagobodu, which is mixed with the water, athwa ನೀವು liquid allu kuda tagobodu. So cucumber is a, ನಾನು ಹೇಳಿದಾಗೆ ರಿಚ್ ಇನ್
ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಹೇಗೆ ಕುಕುಂಬರ್ ಜ್ಯೂಸನ್ನು ಮಾಡೋದು? ಸೊ ಆಲ್ವೇಸ್ ನಾನು ಹೇಳೋದು ವಿದೌಟ್ ಸಾಲ್ಟ್ ನೀವು ತೊಗೊಳ್ಳಿ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ದೆನ್ ಯು ಕ್ಯಾನ್ ಹ್ಯಾವ್ ಪಿಂಚ್ ಆಫ್ ಸಾಲ್ಟ್. ಸೊ ನೀವು ಕುಕುಂಬರನ್ನು ಯೂಶ್ವಲಿ ಪೀಸಸ್ ಎಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಇದನ್ನು ವಾಟರ್ ಆಗಿ ನ್ಯಾಚುರಲ್ ವಾಟರನ್ನು ಕುಡಿಬೋದು. ಯು ಕ್ಯಾನ್ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ವಾಟರ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಜ್ಯೂಸ್ ಆ್ಯಂಡ್ ಫಿಲ್ಟರ್ ಇಟ್, ದೆನ್ ಯು ಕ್ಯಾನ್ ಹ್ಯಾವ್ ಇಟ್. ಅದು ಪಲ್ಪ್ ಜೊತೆ ತಿಂದರೆ ಇಟ್ ಈಸ್ ಇನ್ನೂ ಬೆನಿಫಿಷಿಯಲ್ ಫಾರ್ ಯುವರ್ ಹೆಲ್ತ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಸಮರ್ ಡ್ರಿಂಕ್ಸ್ ಅಂತ ಹೇಳ್ತೀವಿ. ಬೇಸಿಗೆಯಲ್ಲಿ ನಾವು ನಮ್ಮ ಬಾಡಿಗೆ ಹೈಡ್ರೇಟ್ ಆಗಿ ಇರುವಂತಹ 5 ತಂಪಾದ ಪಾನೀಯಗಳು. ಇವತ್ತಿಗೆ ಇಷ್ಟು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.